ಭೂಗತವಾದಂತಹ ಕಲ್ಲಿನ ರಥಗಳು ಇಲ್ಲಿ ನಮಗೆ ಸಿಕ್ಕಿದೆ. ನಾಮಕರಣ ಆಗಿರ್ಬೋದು, ಒಂದು ನಿಶ್ಚಿತಾರ್ಥ ಆಗಿರ್ಬೋದು, ಒಂದು ಸಣ್ಣ ಮದುವೆಗಳಾಗಿರ್ಬೋದು, ರಾಮದೇವರ ಸೇವೆಗೆ ನಮ್ಮ ಜೀವನದ ಮುಡಿಪು ಅಂತ ಹೇಳಿ ಕೌಂಡಿನ್ಯ ಋಷಿ ಪ್ರತಿಷ್ಠಾಪನೆ ಮಾಡಿರುವಂತ ಸುಮಾರು ವರ್ಷಗಳಿಂದಾನು ಪ್ರತಿ ವರ್ಷ ಅಕ್ಷಯ ತೃತೀಯದಂದು ಅಂಕುರಾರ್ಪಣೆಯನ್ನ ಪ್ರಾರಂಭಗೊಂಡು ರೈತರೆಲ್ಲ ಕೂಡ ತುಂಬಾ ಅಚ್ಚುಕಟ್ಟಾದಂತ ಬೆಳೆ ಬೆಳೆದು ನಮ್ಮ ಊರಿನ ಯುವಕರಿಗೆಲ್ರಿಗೂ ಕೂಡ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಕ್ಕಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಬೇಡಿದ ವರವನ್ನು ತಕ್ಷಣ ಕೊಡುವ ಕಲಿಯುಗದ ಕಲ್ಪವೃಕ್ಷ, ಸಾವಿರಾರು ವರ್ಷಗಳ ಇತಿಹಾಸವಿರುವ ಶಕ್ತಿಶಾಲಿ ದೇವರು, ಸ್ವತಃ ಕೌಂಡಿನ್ಯ ಮಹರ್ಷಿಗಳೇ ಸ್ಥಾಪನೆ ಮಾಡಿರುವ ಈ ಪುಣ್ಯಕ್ಷೇತ್ರಕ್ಕೆ ತುಂಬಾನೇ ಶಕ್ತಿಯಿದೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮಕ್ಕೆ. ಹೌದು, ನಂಗಲಿ ಗ್ರಾಮದಲ್ಲಿ ನೆಲೆಸಿರುವ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಇದೀಗ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕಣ್ಣಿಗೆ ಹಬ್ಬದಂತೆ ಅದ್ದೂರಿಯಾಗಿ ನಡೆದಿದೆ. ಈ ದೇವಾಲಯದ ಆಚರಣೆಗಳು ತುಂಬಾನೇ ವಿಶೇಷ. ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಬ್ರಹ್ಮರಥೋತ್ಸವವು ಪ್ರತಿ ವರ್ಷವೂ ಸಂಪ್ರದಾಯದಂತೆ ಪಾಂಚರಾತ್ರ ಆಗಮಶಾಸ್ತ್ರದ ಪ್ರಕಾರವೇ ನಡೆಯುತ್ತದೆ. ವಿಶೇಷವೆಂದರೆ ಪವಿತ್ರವಾದ ವೈಶಾಖ ಮಾಸದ ಅಕ್ಷಯ ತೃತೀಯದಂದು ಅದ್ದೂರಿಯಾಗಿ ಶುರುವಾಗುವ ಈ ಜಾತ್ರೆ ಸಪ್ತಮಿಯವರೆಗೂ ಬಹಳ ಸಂಭ್ರಮದಿಂದ ನಡೆಯುತ್ತದೆ. ಈ ಬಾರಿಯ ರಥೋತ್ಸವದ ದೊಡ್ಡ ವಿಶೇಷವೆಂದರೆ ಭಕ್ತರ ನಂಬಿಕೆ. ಸುಡುವ ಬಿಸಿಲನ್ನೂ ಲೆಕ್ಕಿಸದೆ ರಾಮನಾಮ ಜಪಿಸುತ್ತಾ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬಂದಿತ್ತು. ದೇವಾಲಯ ಕಮಿಟಿ ಅಧ್ಯಕ್ಷರಾದ ಶ್ರೀ ಎಸ್ಎನ್ ಶೇಷಾದ್ರಿಯವರ ನೇತೃತ್ವದಲ್ಲಿ ಕಮಿಟಿಯ ಎಲ್ಲಾ ಸದಸ್ಯರು ಸೇರಿ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಂಗಲಿ ಗ್ರಾಮದ ಹಿರಿಯರು, ಯುವಕರು ಹಾಗೂ ಮಹಿಳೆಯರಂತೂ ಬಹಳ ಭಕ್ತಿಯಿಂದ ಸ್ವಾಮಿಯ ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಕೇವಲ ನಂಗಲಿ ಗ್ರಾಮವಷ್ಟೇ ಅಲ್ಲ ವೀಕ್ಷಕರೇ, ಸುತ್ತಮುತ್ತಲಿನ ಹಳ್ಳಿಗಳಿಂದ, ಮುಳಬಾಗಿಲು ತಾಲೂಕಿನಾದ್ಯಂತ ಹಾಗೂ ಪಕ್ಕದ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಹಾಗೂ ದಾನಿಗಳು ಬಂದು ದೇವರ ಆಶೀರ್ವಾದ ಪಡೆದಿದ್ದಾರೆ. ಪ್ರತಿಯೊಬ್ಬರ ನಿಸ್ವಾರ್ಥ ಸೇವೆ ಹಾಗೂ ಒಗ್ಗಟ್ಟಿನ ಸಹಕಾರದಿಂದ ಈ ವರ್ಷದ ಬ್ರಹ್ಮರಥೋತ್ಸವವು ಒಂದು ಐತಿಹಾಸಿಕ ಕ್ಷಣವಾಗಿ ಮೂಡಿಬಂದಿದೆ. ಕಷ್ಟ ಎಂದು ಬಂದವರ ಕೈಬಿಡದ ಈ ನಂಗಲಿಯ ಕೋದಂಡರಾಮನ ದರ್ಶನವನ್ನು ನೀವೂ ಒಮ್ಮೆ ಮಾಡಿ ದೇವರ ಆಶೀರ್ವಾದ ಪಡೆಯಿರಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಶ್ರೀರಾಮ ಭಕ್ತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮಚಂದ್ರ ಶ್ರಿತ ಪಾರಿಜಾತ ಸಮಸ್ತ ಕಲ್ಯಾಣ ಗುಣಾಭಿರಾಮ ಸೀತಾಮುಖಾಂಭೋರುಹ ಚಂಚರಿಕೋ ನಿರಂತರಂ ಮಂಗಳಂ ಆತನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಃ. ನಂಗಲಿ ಗ್ರಾಮದ ಸಮಸ್ತ ಭಕ್ತ ಬಾಂಧವರಲ್ಲಿ ವಿಶೇಷವಾದ ಒಂದು ಪ್ರಣಾಮಗಳನ್ನು ಸಲ್ಲಿಸಿ ಈ ದೇವಾಲಯದ ಇತಿಹಾಸ ಪೂರ್ವಕವನ್ನ ಮತ್ತು ರಥೋತ್ಸವದ ಹಿರಿಮೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ದೇವಾಲಯ ಸಾಕ್ಷಾತ್ ಶ್ರೀ ರಾಮಚಂದ್ರನಿಗೆ ಒಲಿದು ಬಂದ ಜಾಗ ಅನ್ನುವುದು ಇತಿಹಾಸಗಳಿಂದ ಪುರಾವೆ ಗೊತ್ತಾಗುತ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಇಲ್ಲಿ ಪ್ರಾಯ ರಾಮದೇವರ ವಿಗ್ರಹ ಇದ್ದು ಭವ್ಯವಾದ ಮಂದಿರ ಮತ್ತು ಭವ್ಯವಾದ ರಥದಲ್ಲಿ ಸ್ವಾಮಿ ಆರೂಢನಾಗಿದ್ದ ಅನ್ನುವ ಒಂದು ಇತಿಹಾಸವನ್ನ ನೆನಪು ಮಾಡಿಕೊಳ್ಳಿಕ್ಕೆ ಭೂಗತವಾದಂತಹ ಕಲ್ಲಿನ ರಥಗಳು ಇಲ್ಲಿ ನಮಗೆ ಸಿಕ್ಕಿದೆ. ಪ್ರಾಚೀನ ಕಾಲದಿಂದಲೂ ಅಂದ್ರೆ ಈಗ ಸುಮಾರು ನಮಗೆ ನೆನಪಿರುವ 2-3 ತಲೆಮಾರುಗಳಿಂದಲೂ ಶ್ರೀ ಕೋದಂಡರಾಮಸ್ವಾಮಿಯವರ ವೈಭವದ ಉತ್ಸವಾದಿಗಳು ನಡೆದುಕೊಂಡು ಬಂದಿದೆ. ಈ ದೇವಸ್ಥಾನದಲ್ಲಿ ಅನೇಕ ವರ್ಷಗಳು ಅಂದರೆ ಸುಮಾರು 42 ವರ್ಷಗಳು ಈ ರಾಮದೇವರಿಗೆ ಒಂದು ಈ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವಂತೆ ವನವಾಸ ಕಂಡು ಬಂದಂತೆ ದೇವಸ್ಥಾನದಲ್ಲಿ ಕೆಲವು ಧಾರ್ಮಿಕ ಕಾರ್ಯಗಳು ನಿಂತು ಹೋದರೂ ಕೂಡ ಗ್ರಾಮದ ಎಲ್ಲ ಯುವಕರು ಯುವತಿಯರು ಮತ್ತು ನಾಡಿನ ಹೆಮ್ಮೆಯ ನಮ್ಮ ಪ್ರಜೆಗಳೆಲ್ಲ ಸೇರಿ ಎಲ್ಲ ಕುಲಬಾಂಧವರು ಸೇರಿ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರಮಿಸಿ ದೇವಸ್ಥಾನವನ್ನ ಪುನರುತ್ಥಾನಗೊಳಿಸಿ ದೇವಾಲಯದ ಒಂದು ಈ ಸ್ವಾಮಿಯ ವಿಗ್ರಹವನ್ನ ಅಧಿವಾಸಗಳ ಮೂಲಕ ಜಲಾಧಿವಾಸ ಮತ್ತು ನವಗ್ರಹಾಧಿವಾಸಗಳಾದ ಸಮೇತ ಈ ವಿಗ್ರಹವನ್ನ ಪುನರ್ ಪ್ರತಿಷ್ಠಾಪನೆಗೊಳಿಸಿ ದೇವಾಲಯವನ್ನ ಸಜ್ಜುಗೊಳಿಸುವಲ್ಲಿ ಆಧುನಿಕ ರೀತಿಯಲ್ಲಿ ಪುರಾತತ್ವಕ್ಕೆ ಮತ್ತು ಪ್ರಾಚೀನತೆಗೆ ಭಂಗ ಬರದಂತೆ ಮತ್ತು ಆಧುನಿಕತೆಗೆ ಕೊರತೆ ಇರದಂತೆ ಈ ಒಂದು ದೇವಸ್ಥಾನವನ್ನ ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಕ್ಷಯ ತೃತೀಯದಂದು ಅಂಕುರಾರ್ಪಣೆಯನ್ನ ಪ್ರಾರಂಭಗೊಂಡು ರಾಮಕೋಟಿಯನ್ನು ನಡೆಸಿಕೊಂಡು ಹನುಮಂತ ವಾಹನೋತ್ಸವ, ಶ್ರೀದೇವರ ಕಲ್ಯಾಣ ಮಹೋತ್ಸವ, ನಂತರ ಭವ್ಯ ರಥೋತ್ಸವ, ಪುಷ್ಪ ಪಲ್ಲಕ್ಕಿ ಇತ್ಯಾದಿ ಕಾರ್ಯಕ್ರಮಗಳು ಪ್ರತಿ ವರ್ಷವೂ 2013ರಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಶ್ರೀ ರಾಮದೇವರ ವೈಭವದ ಈ ಉತ್ಸವಗಳು ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯುವಂತೆ ಆಗಲಿ. ಈ ದೇವಸ್ಥಾನದಲ್ಲಿ ವರ್ಷದಿಂದ ವರ್ಷಕ್ಕೆ ಒಂದು ಮುಂದಿನ ಹೆಜ್ಜೆಯನ್ನ ಇಡುವಂತೆ ಗ್ರಾಮದ ಜನರಿಗೆ ಸೌಕರ್ಯವಾಗುವ ರೀತಿಯಲ್ಲಿ ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ಸಹ ನಡೀತಾ ಇದೆ. ಈ ವರ್ಷದ ಒಂದು ಸಂಕಲ್ಪದಂತೆ ಇದೇ ದೇವಸ್ಥಾನದ ಉತ್ತರ ಭಾಗದಲ್ಲಿ 100 ಜನರಿಗೆ ಅನುಕೂಲವಾಗುವ ಒಂದು ಭವ್ಯ ಮಂಟಪ ಮತ್ತು ಭೋಜನ ಶಾಲೆ ಮತ್ತು ಒಂದು ಧಾರ್ಮಿಕ ಸಭಾ ಮಂದಿರವನ್ನು ನಿರ್ಮಾಣ ಆಗಬೇಕು ಅನ್ನುವ ಒಂದು ಉದ್ದೇಶವು ಸಹ ಇಲ್ಲಿನ ಎಲ್ಲ ಕಾರ್ಯಕರ್ತರಲ್ಲಿ ಮನೆ ಮೂಡಿದೆ. ಶ್ರೀ ರಾಮಚಂದ್ರ ದೇವರು ಎಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡಿಕೊಡಲಿ. ಈ ದೇವಸ್ಥಾನದಿಂದ ಗ್ರಾಮಕ್ಕೆ ಶ್ರೇಯೋಭಿವೃದ್ಧಿಯಾಗಲಿ. ಈ ಒಂದು ದೇವಸ್ಥಾನ ನಮ್ಮ ಹಿಂದಿನ 2-3 ತಲೆಮಾರುಗಳವರ ಒಂದು ನೆನಪಿನ ಒಂದು ಸ್ಫೂರ್ತಿಯಾಗಿ ಮೂಡಿ ಬಂದಂತಹ ಈ ಒಂದು ದೇವಸ್ಥಾನ ಇನ್ನು ಸುಮಾರು ಮುಂದೆ ಬರುವ 2-3 ತಲೆಮಾರುಗಳವರೆಗೂ ಒಂದು ಸ್ಫೂರ್ತಿಯ ಸೆಲೆಯಾಗಲಿ. ಗ್ರಾಮದ ಯುವಕರು ಇದನ್ನು ಹೆಚ್ಚು ದೇವಸ್ಥಾನಕ್ಕೆ ತಮ್ಮನ್ನ ತೊಡಗಿಸಿಕೊಂಡು ದೇವರ ಕಾರ್ಯದಲ್ಲಿ ಮೊಳಗುವಂತೆ ಆಗಲಿ ಎಂದು ಹೇಳ್ತಾ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ವೈಭವದಿಂದ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಸಹ ಅವೆಲ್ಲವನ್ನ ಬದಿಗೊತ್ತಿ ರಾಮದೇವರ ಸೇವೆಗೆ ನಮ್ಮ ಜೀವನದ ಮುಡಿಪು ಅಂತ ಹೇಳಿ ನಮ್ಮ ಎಲ್ಲ ಗ್ರಾಮದ ಮುಖಂಡರು ಭಾಗವಹಿಸಿದ್ದಾರೆ. ಜಾತಿ ಕುಲ ಬಂಧಗಳನ್ನು ಎಲ್ಲರನ್ನೂ ಮೀರಿ ರಾಮದೇವರು ಎಲ್ಲರನ್ನು ಒಗ್ಗೂಡಿಸುವವರಾಗಿದ್ದಾರೆ. ಇಂತಹ ಒಂದು ಧಾರ್ಮಿಕ ಶಾಂತಿ, ಧಾರ್ಮಿಕ ಒಂದು ಸಾಮಾಜಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಸಮಾಜದಲ್ಲಿ ಶಾಂತಿ ಬೆಳೆಯುವಂತಾಗಲಿ, ಸಮಾಜದ ಅಭಿವೃದ್ಧಿಯಾಗಲಿ, ರಾಜ್ಯದ ರಾಷ್ಟ್ರದ ಶ್ರೇಯೋಭಿವೃದ್ಧಿಗೆ
ಈ ಒಂದು ದೇವಸ್ಥಾನ ಕಾರಣವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. 2026ನೇ ಸಾಲಿನ ನಮ್ಮ ಕೋದಂಡರಾಮ ಸ್ವಾಮಿ ಬ್ರಹ್ಮೋತ್ಸವಗಳು ದಿನಾಂಕ 19/4/2026ರಿಂದ 24/6/2026 ತಾರೀಕಿನವರೆಗೂ ನಡೀತಾ ಬಂದಿದೆ. ಈ ಉತ್ಸವಗಳಲ್ಲಿ ನೀವು ಕಂಡಿರ್ತಕ್ಕಂತೆ ನಾವು 13 ವರ್ಷಗಳಿಂದ ಸತತವಾಗಿ ಈ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆ ಈಗಾಗಲೇ ತಿಳಿದಿರ್ತಕ್ಕಂತೆ 42 ವರ್ಷಗಳು ಈ ದೇವಸ್ಥಾನದಲ್ಲಿ ಎಲ್ಲ ಕೂಡ ಪೂಜಾ ಕೈಂಕರ್ಯಗಳು ಸ್ಥಗಿತಗೊಂಡಿದ್ದವು. ಎಲ್ಲ ಹಿರಿಯರ ಒಂದು ಅನುಗ್ರಹ, ನಮ್ಮ ತಂದೆ ವಯಸ್ಸಿನ ಮೊದಲನೇ ಪೀಳಿಗೆಯವರ ಅನುಗ್ರಹ, ಈ ಅನುಗ್ರಹದಿಂದ ನಾವೆಲ್ಲ ಕೂಡ ಸಂಕಲ್ಪ ತೊಟ್ಟು ಅವರ ಆಶೀರ್ವಾದದಿಂದ ನಾವು ಏನು ಈ ಪ್ರಯತ್ನವನ್ನ ಮಾಡಿದ್ದೀವಿ ಅದೆಲ್ಲ ಕೂಡ ಸತ್ಫಲತೆಗಳು ಕೊಡ್ತಾ ಇದೆ. ವರ್ಷದಿಂದ ವರ್ಷ ಈ ದೇವಸ್ಥಾನ ಅಭಿವೃದ್ಧಿಯತ್ತ ಒಂದೊಂದು ಹೆಜ್ಜೆನೆ ಹಿಡಿದು ಮುಂದೆ ಸಾಗ್ತಾ ಇದೆ. ಮುಂದೆ ಕೂಡ ನಮ್ಮ ನೆಂಗಲಿ ಗ್ರಾಮದ ಎಲ್ಲಾ ಕುಲಬಾಂಧವರು ಮತ್ತು ಹಿರಿಯರು ಮತ್ತು ನಮ್ಮ ಯುವಕರು ಕೂಡ ಸೇರಿ ಈ ದೇವಸ್ಥಾನವನ್ನ ನಾವು ಮುಂದೆ ಕೂಡ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಕಳಕಳಿಯಿಂದ ನಮ್ಮ ಎಲ್ಲ ನೆಂಗಲಿ ಗ್ರಾಮದ ಕುಲಬಾಂಧವರನ್ನ ನಾನು ಬೇಡ್ಕೊಳ್ತೀನಿ. ಈ ವರ್ಷದ ಸಂಕಲ್ಪದಂತೆ ನಾವು ಇಲ್ಲಿ ಒಂದು ಭೋಜನ ಶಾಲೆ ಮತ್ತು ಒಂದು ಶೆಡ್ಡು ಹಾಕಿ, ತದ್ವಾರ ಏನು ಅಂತ ಹೇಳಿದ್ರೆ ಒಂದು 100 ಜನಕ್ಕಾದ್ರೂ ಕೂಡ ಒಂದು ನಾಮಕರಣ ಆಗಿರ್ಬೋದು, ಒಂದು ನಿಶ್ಚಿತಾರ್ಥ ಆಗಿರ್ಬೋದು, ಒಂದು ಸಣ್ಣ ಮದುವೆಗಳಾಗಿರ್ಬೋದು, ಎಲ್ಲ ಒಂದು ಮನೆಗಳಿಗೂ ಕೂಡ ಈ ದೇವಸ್ಥಾನ ಒಂದು ಆಧಾರವಾಗಿ ನಿಂತ್ಕೊಬೇಕು. ಈ ದೇವಸ್ಥಾನದಿಂದ ನಮ್ಮ ಊರು ಎಲ್ಲ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯಿಂದ ಬೇಡ್ಕೊಳ್ತಾ, ನಮ್ಮ ಕೋದಂಡರಾಮ ಸ್ವಾಮಿ ನಮ್ಮ ನೆಂಗಲಿ ಗ್ರಾಮದ ಸಮಸ್ತ ಜನಗಳಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕೂಡ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗ್ಲಿ, ಮತ್ತೆ ರೈತರೆಲ್ಲ ಕೂಡ ತುಂಬಾ ಅಚ್ಚುಕಟ್ಟಾದಂತ ಬೆಳೆ ಬೆಳೆದು ಅವರ ಜೀವನ ಕೂಡ ಸಮೃದ್ಧಿ ಆಗ್ಲಿ, ನಮ್ಮ ಊರಿನ ಯುವಕರಿಗೆಲ್ರಿಗೂ ಕೂಡ ಒಳ್ಳೆ ಉದ್ಯೋಗ ಅವಕಾಶಗಳು ಸಿಕ್ಕಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಕೋದಂಡರಾಮಸ್ವಾಮಿ, ಮುಳಬಾಲ್ ತಾಲೂಕು, ಕೋಲಾರ ಜಿಲ್ಲೆ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂತಹ ಶ್ರೀ ಕೋದಂಡರಾಮಸ್ವಾಮಿ ವಾರ್ಷಿಕ ಬ್ರಹ್ಮೋತ್ಸವಗಳು ಇವತ್ತು 3ನೇ ದಿನ. ಶ್ರೀ ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಬೆಳಗ್ಗೆ ಸುಪ್ರಭಾತ ಸೇವೆ, ದೇವರಿಗೆ ಪಂಚಾಮೃತ ಅಭಿಷೇಕ, ಮಹೋತ್ಸವ, ನಿತ್ಯ ಹೋಮ, ಲಘು ಪೂರ್ಣಾವತಿ, ಬಲಿಹರಣ ಮತ್ತು ಮಹಾಮಂಗಳಾರತಿ ಮತ್ತು ವ್ರತಾದಿ ಹೋಮಾದಿ ಸಂಪೂರ್ಣ ಪೂರ್ಣಾವತಿ ವ್ರತ ಚಲನೆಯನ್ನು ಗ್ರಾಮಸ್ಥರಿಂದ ಅತಿ ವೈಭವದಿಂದ ನೆರವೇರಿತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಉತ್ತರೋತ್ತರಾದಿ ಅಭಿವೃದ್ಧಿರಸ್ತು. ದೇವಾಲಯದ ಬಗ್ಗೆ ಹೇಳ್ಬೇಕಂತಂದ್ರೆ ಏನು ಇತಿಹಾಸ ಇದೆ ಸರ್, ಇದು ಕೌಂಡಿನ್ಯ ನದಿ ತೀರದಲ್ಲಿರುವಂತದ್ದು. ಕೌಂಡಿನ್ಯ ಋಷಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸುಮಾರು ವರ್ಷಗಳಿಂದಾನು ಈ ದೇವಸ್ಥಾನ ಕಾರ್ಯಕ್ರಮವು ಪಾಂಚರಾತ್ರ ಪ್ರಕಾರವಾಗಿ ನಡೆದುಕೊಂಡು ಬರ್ತಾ ಇದೆ. ಕೆಲವು ಕಾರಣಾಂತರಗಳಿಂದ ನಿಂತೋಯ್ತು. ಮತ್ತೆ ನಮ್ಮ ಶೇಷಾದ್ರಿಯನ್ನವರಾದಂಥ ಅವ್ರ ಮುಖಾಂತರವಾಗಿ ಸುಮಾರು ಒಂದು 10 ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಶ್ರೀರಾಮನಾಮ ಕೋದಂಡರಾಮ ಅಂತ ಅಂದಾಗ ಏನದು ವಿಶೇಷ? ಕೋದಂಡರಾಮ ಅಂದಾಗ ಧನುಸ್ಸನ್ನು ಎತ್ತಿರುವಂತಹ ಒಳ್ಳೆ ಮಾರ್ಗವನ್ನು ತೋರಿಸೋ ಮುಖಾಂತರವಾಗಿ ಕೋದಂಡರಾಮ ಅಂತಾರೆ. ಒಟ್ಟಾರೆ ಈ ದೇವಾಲಯದ ಬಗ್ಗೆ ಹೊಸ ಕುಲಕ್ಕೆ ಹೇಳ್ಬೇಕಂದ್ರೆ ಏನಂತಾರೆ ಸರ್? ಧರ್ಮದ ಪ್ರಕಾರವಾಗಿ ನಡೆಯಬೇಕಂತ ರಾಮನ ಪ್ರತೀತಿ ಸರ್. ಮುಂದೆ ಇವತ್ತು ಬ್ರಹ್ಮರಥೋತ್ಸವ ಇದೆ, ಸಂಜೆ ಎಲ್ಲ ಆರಂಭ ಆಗುತ್ತೆ, ಯಾವ ರೀತಿ ಅಂತ? ಸಾಯಂಕಾಲ ಮತ್ತು ವ್ರತ ಚಲನೆ ಇರುತ್ತೆ. ಹೋಮ, ಮಹೋತ್ಸವ, ನಿತ್ಯ ಹೋಮ, ಬಲಿಹರಣ, ಧೂಳುಕೋತ್ಸವ ಅಂತ ಆಗುತ್ತೆ. ಮಹಾಮಂಗಳಾರತಿ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಸಾಯಂಕಾಲ ಸೈಲೆನ್ಸ್.